ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು 9ನೇ ದಿನಕ್ಕೆ ಕಾಲಿಟ್ಟಿದೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ. ಲೆಬನಾನ್ನ ಬೈರುತ್ನ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಬೈರುತ್ ನಗರದ ಹೋಟೆಲ್ ಮೇಲೆ ನೇರ ಏರ್ ಸ್ಟ್ರೈಕ್ ಅನ್ನು ಮಾಡಿದ್ದು, ಇಸ್ರೇಲ್ ಮಾಡಿದಂತಹ ಈ ದಾಳಿಯಲ್ಲಿ 4 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 10 ಜನರಿಗೆ ಗಾಯಗಳಾಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಬೈರುತ್ನಲ್ಲಿನ ಹೆಜ್ಬುಲ್ಲಾ ನೆಲೆಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಮತ್ತೊಂದು ಕಡೆ ಇಸ್ರೇಲ್ನ ದಾಳಿಗೆ, ಇಸ್ರೇಲ್ ಹಾಗೆ ಅಮೆರಿಕ ಮಾಡಿದಂತಹ ದಾಳಿಗೆ ಟೆಹರಾನ್ನಲ್ಲಿನ ತೈಲ ಘಟಕಗಳು ಹೊತ್ತಿ ಉರಿದಿದ್ದಾವೆ. ಇವತ್ತಿಗೆ ಯುದ್ಧ ಆರಂಭ ಆಗಿ 9ನೇ ದಿನ. ಇಸ್ರೇಲ್ನ ಪಕ್ಕದಲ್ಲೇ ಇರುವಂತಹ ಲೆಬನಾನ್ನಲ್ಲಿರುವಂತಹ ಹೆಜ್ಬುಲ್ಲಾ ಉಗ್ರರು ಇರಾನ್ನ ಪರವಾಗಿ ಇಸ್ರೇಲ್ನ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ. ಇಸ್ರೇಲ್ನ ಉತ್ತರ ಭಾಗವನ್ನ ಗುರಿಯಾಗಿಸಿ ದಾಳಿಯನ್ನ ಹೆಜ್ಬುಲ್ಲಾ ಉಗ್ರರಿಂದ ಮಾಡಲಾಗ್ತಾ ಇದೆ. ಮಿಸೈಲ್ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡ್ತಿದ್ದಾರೆ. ಹಾಗಾಗಿ ಹೆಜ್ಬುಲ್ಲಾಗೆ ನೆಲೆಯನ್ನ ಕೊಟ್ಟಿರುವಂತಹ ಲೆಬನಾನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡಿದೆ. ಅಲ್ಲಿರುವಂತಹ ಹೆಜ್ಬುಲ್ಲಾ ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿದೆ. ಅದರಲ್ಲೂ ಬೈರುತ್ ನಗರದಲ್ಲಿ ಹೋಟೆಲ್ ಒಂದರ ಮೇಲೆ ನಡೆದಂತಹ ದಾಳಿಯಲ್ಲಿ 4 ಜನ ಜೀವ ಕಳ್ಕೊಂಡಿದ್ದಾರೆ. ಒಂದ್ ಕಡೆ ಲೆಬನಾನ್ನ ಬೈರುತ್ ನಗರದ ಮೇಲೆ ದಾಳಿಯಾಗಿದ್ರೆ, ಮತ್ತೊಂದ್ ಕಡೆ ಇರಾನ್ನಲ್ಲಿ ಅವರ ಆಯಿಲ್ ಘಟಕಗಳು ಏನಿದ್ದಾವೆ, ತೈಲ ಸಂಗ್ರಹಣಾ ಘಟಕಗಳು, ಡಿಪೋಗಳು, ಅವುಗಳನ್ನ ಗುರಿಯಾಗಿಸಿ ಇಸ್ರೇಲ್ ಹಾಗೆ ಅಮೆರಿಕ ದಾಳಿಯನ್ನ ಮಾಡಿವೆ. ಯುದ್ಧ ಆರಂಭ ಆಗಿ 9 ದಿನ ಆಯಿತು. ಫಾರ್ ದಿ ಫಸ್ಟ್ ಟೈಮ್ ಈ ರೀತಿ ತೈಲ ಘಟಕಗಳನ್ನ ಗುರಿಯಾಗಿಸಿ ದಾಳಿ ನಡೆದಿರೋದು, ಆಯಿಲ್ ಸ್ಟೋರೇಜ್ಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿರೋದು. ಯಾಕಂದ್ರೆ ಆಯಿಲ್ ಸ್ಟೋರೇಜ್ಗೆ ದಾಳಿಯನ್ನ ಮಾಡಿದ್ರೆ ಅದರ ಪರಿಣಾಮ ಬಹಳ ದೊಡ್ಡ ಮಟ್ಟದ್ದಾಗಿರುತ್ತೆ. ಜೊತೆಗೆ ಇರಾನ್ಗೆ ಇದು ಬಹಳ ದೊಡ್ಡ ಪೆಟ್ಟನ್ನ ಕೊಡುತ್ತೆ. ದಾಳಿ ಆರಂಭ ಆದಂತಹ ನಂತರದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಹಲವು ಆಯಿಲ್ ಸಂಗ್ರಹಗಾರಗಳನ್ನ ಗುರಿಯಾಗಿಸಿ, ಟೆಹರಾನ್ ನಗರದಲ್ಲಿರುವಂತಹ ಆಯಿಲ್ ಸಂಗ್ರಹಗಾರಗಳನ್ನ ಗುರಿಯಾಗಿಸಿ ಅಮೆರಿಕ ಹಾಗೆ ಇಸ್ರೇಲ್ ದಾಳಿಯನ್ನ ಮಾಡಿವೆ. ಡೊನಾಲ್ಡ್ ಟ್ರಂಪ್, ಅಮೆರಿಕದ ಅಧ್ಯಕ್ಷ, 2ನೇ ಬಾರಿ ಸ್ಪಷ್ಟವಾದಂತಹ ಮಾತನ್ನ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಂಡೀಷನ್ಗಳ ಜೊತೆಗೆ ಯುದ್ಧವನ್ನ ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಅನ್ಕಂಡೀಷನಲ್ ಆಗಿ ಯುದ್ಧವನ್ನ ಅವರು ನಮ್ಮ ಬಳಿ ಬಂದ್ರೆ, ಸಂಧಾನಕ್ಕೆ ಬಂದ್ರೆ, ಯಾವುದೇ ಕಂಡೀಷನ್ ಇಲ್ಲದೆ ಸಂಧಾನಕ್ಕೆ ಬಂದ್ರೆ ಆಗ ನಾವು ಪರಿಗಣಿಸ್ತೀವಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಯಾವುದೇ ನಿಬಂಧನೆಗಳಿಲ್ಲದ ಶರಣಾಗತಿಯ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.